ಈ ದಿನ ನಮ್ಮ ಮಾಜಿ ಸಚಿವರಾದಂತಹ ವೆಂಕಣ್ಣಪ್ಪರ ಸಾವು, ಅಕಾಲಿಕ ಸಾವು ನಮ್ಮೆಲ್ಲರಿಗೂ ಬಹಳ ದುಃಖ ಭರಿಸಿದೆ. ಅವರು ನನಗೆ ಅಂತೂ ಬಹಳ ಅಚ್ಚುಮೆಚ್ಚಿನ ಅನುಯಾಯಿಗಳು. ಈಗ ನನ್ನ ಎಲ್ಲೇ ಕಂಡ್ರು ಬಹಳ ಪ್ರೀತಿಯಿಂದ, ನಾನು ಎಲ್ಲೇ ಕಂಡ್ರು ತಕ್ಷಣದಲ್ಲೇ ಒಂದು ಚೇರ್ ಹಾಕಿ ನನ್ನನ್ನು ಪಕ್ಕದಲ್ಲಿ ಕೂಡಿಸ್ಕೊಂಡು ಮಾತಾಡಿಸ್ತಾ ಇದ್ರು. ಆಮೇಲೆ ತುಂಬಾ ಪ್ರೀತಿ ನನ್ನ ಮೇಲೆ, ವಿಶೇಷವಾಗಿ ಅವ್ರಿಗೂ ನನಗೂ ಸಹ ಅಷ್ಟೇ ಅವ್ರ ಬಗ್ಗೆ ಬಹಳ ವಿಶೇಷ ಗೌರವ, ಪ್ರೀತಿ. ಅದೇನೋ ನಮ್ಮಿಬ್ಬರ ಸಂಬಂಧ ಗೊತ್ತಿಲ್ಲ, ಬಟ್ ಅವರು ಪಕ್ಷ ಬೇರೆ, ನಮ್ಮ ಪಕ್ಷ ಬೇರೆ. ಆದ್ರೂ ಕೂಡ ನಾವಿಬ್ರು ಸಹ ಬಹಳ ಅನ್ಯೋನ್ಯವಾಗಿದ್ವಿ. ಅಕಾಲಿಕ ಮರಣ, ಅವ್ರು ಇನ್ನೂ ಒಂದು 10-15 ವರ್ಷ ಬದುಕಬೇಕಾಗಿತ್ತು. ಬದುಕಿದ್ರೆ ಈ ತಾಲೂಕಿಗೆ ಇನ್ನೂ ಹಲವಾರು ಕೆಲಸಗಳನ್ನ ಮಾಡ್ಕೊಡ್ತಾ ಇದ್ರು, ಬದುಕಬೇಕಾಗಿತ್ತು. ಆಮೇಲೆ ಅವರು ರಾಜಕೀಯವಾಗಿ ಬಹಳ ಗಟ್ಟಿ ಮನಸ್ಸುಳ್ಳ ಅಂತವ್ರು. ಈಗ ಯಾರಿಗಾದ್ರೂ ಏನಾದ್ರು ಮಾಡ್ಬೇಕು ಅಂದ್ರೆ ಅದನ್ನ ಶತಸಿದ್ಧ ಮಾಡ್ತಿದ್ರು. ಅವರು ಇವನು ನಮ್ಮವನು ಅಥವಾ ಇವನು ನಮ್ಮ ಪಕ್ಷದಲ್ಲಿದ್ದಾನೆ, ನನ್ನ ಪರ ಇದ್ದಾನೆ, ಇವನಿಗೆ ಮಾಡ್ಬೇಕು ಅಂತಂದ್ರೆ ಅದು ಎಷ್ಟೇ ವಿರೋಧ ಬಂದ್ರು ಲೆಕ್ಕಿಸದೆ ಅವ್ರನ್ನ ಕೈ ಹಿಡಿತಕ್ಕಂತ ಅಜಾತ ಶತ್ರು. ಅವ್ರು ಇನ್ನೂ ಸ್ವಲ್ಪ ದಿವಸ ಬದುಕಬೇಕಾಗಿತ್ತು. ಅವ್ರ ಅಕಾಲಿಕ ಸಾವು ಅವರ ಕುಟುಂಬದವ್ರಿಗೆ, ಕಾರ್ಯಕರ್ತರಿಗೆ, ಇಡೀ ತಾಲೂಕಿನ ಜನತೆಗೆ ಅವರ ಸಾವು ದುಃಖ ಭರಿಸುವಂತ ಶಕ್ತಿ ಭಗವಂತ ಎಲ್ರಿಗೂ ಕೊಡ್ಲಿ ಅಂತ ಕೇಳ್ಕೊಂತೀನಿ. ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ತಾರೆ.